Hi, welcome to my channel Madhura Malik. Please subscribe, share, support my channel friends. ಆ್ಯಕ್ಚುಲಿ ನಾನು ಇವತ್ತು ಕುಂದನ್ ಏರ್ ರಿಬ್ಬನ್ ಮಾಡ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲು ಅಟ್ಯಾಚರ್ ತೊಗೊಂಡಿದ್ದೀನಿ, ರಿಬ್ಬನ್ ತೊಗೊಂಡಿದ್ದೀನಿ. ಹಾಗೆ 2 ಥರದ್ದು ಐಸ್ದು ಕುಂದನ್ ತೊಗೊಂಡಿದ್ದೀನಿ. B7000 ಅನ್ನೋದು ಗಮ್ ತೊಗೊಂಡಿದ್ದೇನೆ ಆ್ಯಕ್ಚುಲಿ. ಹಾಗೆ ಈಗ ಅಟ್ಯಾಚರ್ನ ಹೇಗೆ ರಿಬ್ಬನ್ಗೆ ಆ್ಯಡ್ ಮಾಡೋದು ಅನ್ಸೋದು ನೋಡೋಣ. ಹೀಗೆ ನೀಟಾಗಿ ಫಿಟ್ ಆಗೋ ಥರ ಅಟ್ಯಾಚರ್ನ ಹಾಕ್ಕೊಂಡು ಹಾಗೆ ಅದಕ್ಕೆ ಸ್ಟಿಕ್ನ ಅಂಟಿಸ್ಕೋಬೇಕು. ನೋಡಿ, ನೀಟಾಗಿ ಫಸ್ಟು ಸ್ಟಿಕ್ ಇದು ಮಾಡಿಕೊಂಡು ಅಟ್ಯಾಚರ್ಗೆ B7000 ಅಂತ ಇದೆಯಲ್ಲ, ಈ ಗಮ್ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಕುಂದನ್ಸ್ಗೆಲ್ಲದಕ್ಕೂ ನೀಟಾಗಿ ಅಟ್ಯಾಚರ್ಗೆ ಫುಲ್ಲು ನೀಟಾಗಿ ಗಮ್ ಹಾಕ್ಕೊಳ್ಳೋಣ. ಹಾಗೆ ಅಟ್ಯಾಚರ್ಗೆ ಅದನ್ನ ಫಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಅಂಟ್ಕೊಳ್ಳೋ ಥರ ಫಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ಥರ ಫಿಕ್ಸ್ ಮಾಡ್ಕೊಳ್ಳೋದು. ಫಿಕ್ಸ್ ಮಾಡಿಕೊಂಡ್ರೆ 2 ಮಿನಿಟ್ಸ್ ಅದು ನೀಟಾಗೆಲ್ಲ ಡ್ರೈ ಆಗುತ್ತೆ ಗಮ್ಮೆಲ್ಲ. ಇವಾಗ ಅದ್ರ ಮೇಲೆ ನೀಟಾಗಿ ಗಮ್ ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ಕುಂದನ್ಸ್ ನಾನು ಆವಾಗಲೇ ತೋರಿಸಿದ್ನಲ್ಲ 2 ಥರದ ಕುಂದನ್ಸು. ಈಗ ಡಾರ್ಕ್ ಕಲರ್ ಲೀಫ್ ಕುಂದನ್ಸ್ನ ಆ್ಯಕ್ಚುಲಿ ಇದ್ರ ಮೇಲೆ ನೀಟಾಗಿ ರೌಂಡಕ್ಕೆ ಒಂದೊಂದಾಗಿ ಅಂಟಿಸ್ಕೊಳ್ತಾ ಹೋಗೋದು. ಆ್ಯಕ್ಚುಲಿ ಕಸ್ಟಮೈಸ್ಡ್ ಇದು. ಸೊ ಎಲ್ಲ ಕಲರ್ಸು ಇದರಲ್ಲಿ ಡಿಸೈನ್ಸ್ ಎಲ್ಲ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತಾ ಹೋಗ್ತೀನಿ ಹೇಗೆ ಏನು ಅಂತ. ನಾನು ಶಾರ್ಟ್ಸಲ್ಲೂ ಹಾಕಿರ್ತೀನಿ, ನೋಡ್ಬೋದು ನೀವು. ಅದರಲ್ಲಿ ಲಕ್ಷ್ಮೀದು ಹಾಫ್ ಮೂನ್ಸ್ ಬೀಡ್ಸಲ್ಲಿ ಟ್ರಯಾಂಗಲ್ ಶೇಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗೂ ಕಾಣುತ್ತೆ ಯೂನಿಕಾಗಿ. ಸೊ ಇದು ಕುಂದನ್ ಹೇರ್ ಬ್ಯಾಂಡ್ಸ್ ಆ್ಯಕ್ಚುಲಿ, ಹೇರ್ ರಿಬ್ಬನ್ಸು. ನೀಟಾಗಿ ರೌಂಡಕ್ಕೆ ಸುತ್ತಲೂ ಅಂಟಿಸ್ಕೊತಾ ಹೋಗೋದು, ಒಂದ್ರ ಪಕ್ಕ ಒಂದು. ತುಂಬ ಚೆನ್ನಾಗಿರುತ್ತೆ ಲುಕ್ಕಾಗಿ ಆ್ಯಕ್ಚುಲಿ ಇದು. ನಾನು ಡಬಲ್ ಕಲರ್ ತೊಗೊಂಡಿದ್ದೀನಿ, ಡಬಲ್ ಶೇಡಲ್ಲಿ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಫುಲ್ ರೌಂಡಕ್ಕೂ ಅಂಟಿಸ್ಕೊಳ್ಳೋಣ. ಹೀಗಾಗುತ್ತೆ. ಅದ್ರ ಮೇಲೆ ಮತ್ತೆ B7000 ಗಮ್ ಇದೆಯಲ್ಲ, ಅದನ್ನ ಮತ್ತೆ ಅದರ ಮೇಲೆ ಸುತ್ತ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ಲೈಟ್ ಕಲರ್ ಗಮ್ ಇನ್ನೊಂದು ತೋರಿಸಿದ್ನಲ್ಲ ಕುಂದನು, ಸೊ ಅದನ್ನು ನಿಧಾನಕ್ಕೆ ಈ ಥರ ಸ್ವಲ್ಪ ಬೆಂಡ್ ಆಗೋ ಥರ. ಆ್ಯಕ್ಚುಲಿ ಇದು ಫ್ಲವರ್ ಥರ ಕಾಣಿಸುತ್ತೆ, ತುಂಬ ಲುಕ್ಕಾಗಿ ಕಾಣುತ್ತೆ. ಲೈಟ್ ಕಲರ್ದು ಈ ಥರ ಸುತ್ತ ಅಂಟಿಸ್ಕೊತಾ ಹೋಗಬೇಕು, ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಒಂದ್ರ ಪಕ್ಕ ಒಂದು ಸ್ವಲ್ಪನೂ ಗ್ಯಾಪ್ ಕೊಡದೇ ಇರೋ ಹಾಗೆ ನೀಟಾಗಿ ಅಂಟಿಸ್ಕೊತಾ ಹೋಗೋದು. ಸೊ ಲುಕ್ ನೋಡ್ಬೋದು ನೀವೇ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ಫುಲ್ ಸುತ್ತ ಆದಮೇಲೆ ಈ ಥರ ಆಗಿದೆ. ಮತ್ತು ಅದ್ರ ಮೇಲೆ ಸುತ್ತ ಗಮ್ ಹಾಕ್ಕೊಳ್ಳೋಣ. ಸುತ್ತ ಮೇಲೆ ಹಾಕ್ಕೊಂಡು ಇವಾಗ ಇನ್ನೊಂದು ಡಾರ್ಕ್ ಕಲರ್ ಇದೆಯಲ್ಲ, ಆ ಕುಂದನ್ ತೊಗೊಳ್ಳೋಣ. ನೋಡಿ, ನೀಟಾಗಿ ಇದ್ರ ಸುತ್ತ ಗಮ್ ಹಾಕ್ಕೊಂಡು ಮತ್ತು ಡಾರ್ಕ್ ಕಲರ್ದು ಆಗಲೇ ಐಸ್ ಕುಂದನ್ ತೋರಿಸಿದ್ನಲ್ಲ, ಆ ಕುಂದನ್ನ ಮತ್ತೆ ನೀಟಾಗಿ ಸ್ವಲ್ಪ ಬೆಂಡ್ ಆಗೋ ಥರ ನೀಟಾಗಿ ಅಂಟಿಸ್ಕೊತಾ ಹೋಗೋದು ಮತ್ತೆ ಸುತ್ತ. ಸೊ ಸುತ್ತ ಅಂಟಿಸ್ಕೊತಾ ಹೋದರೆ ಈ ಥರ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಗಮ್ ಹಾಕಿ ಲೈಟ್ ಕಲರ್ದು ಕುಂದನ್ ಇತ್ತಲ್ಲ, ಆ ಕುಂದನ್ನು ಅಂಟಿಸ್ಕೊಳ್ಳೋಣ. ಸೊ ನೀಟಾಗಿ ಆ ಲೈಟ್ ಕಲರ್ ಕುಂದನ್ನು ಅಂಟಿಸ್ಕೊಂಡು ಮತ್ತು ಮಧ್ಯಕ್ಕೆ ಸ್ವಲ್ಪ ಗಮ್ ಹಾಕ್ಕೊಂಡು ರೌಂಡ್ ಕಲರ್ ಗೋಲ್ಡ್ದು ಕುಂದನ್ ಇತ್ತಲ್ಲ, ಆ ಕುಂದನ್ನು ಅಂಟಿಸ್ಕೊಳ್ಳೋಣ. ನೋಡಿ, ಫೈನಲಿ ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಯಾರಿಗಾದ್ರೂ ಈ ಥರ ಡಿಸೈನ್ಸ್ ಬೇಕಿದ್ದಲ್ಲಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ.